ಲೋಟ ಜ್ಯೂಸ್ ಕೊಡಿ. ಒಂದೇನಾ? ಓ, ನಾವಿಬ್ರು ಒಂದ್ರಲ್ಲೇ ಕುಡಿಯೋದಾ? ನನಗೋಕೆ. ಇಲ್ಲ, ಆ್ಯಕ್ಚುಲಿ ನಾನು ಕುಡಿಯಲ್ಲ, ನನಗೆ ಬೇಡ. ಯಾಕೆ? ಚಂದ್ರ ಅವರೇ, ನೀವೇನಿಲ್ಲಿ? ಅಯ್ಯೋ, ರಾಧಾ ನೋಡ್ಬಿಟ್ಲಲ್ಲ. ರಾಧಾ ಹೋಗಿ ಹೊಸ ಮನೆಯವ್ರಿಗೆ ಏನಾದರೂ ಹೇಳಿಬಿಟ್ರೆ ಏನು ಮಾಡೋದು? ವೈಭವ್, ಇವರು ಚಂದ್ರು ಅಂತ ನಂಜಮ್ಮನ್ ಮಗ, ಬಂಗಾರಮ್ಮನ ಅಳಿಯ ಕೂಡ. ಹಾಯ್. ಹಾಯ್. ಚಂದ್ರ ಅವರೇ, ನೀವು ಮುಂಬೈಯಿಂದ ಯಾವಾಗ ಬಂದ್ರಿ? ಅದು ರಾಧಾ. ಇವ್ರು ಯಾರು? ರಾಧಾ ಅವರು ನನ್ನ ಕ್ಲೈಂಟು. ನನಗೆ ಕೋರ್ಟಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಬಾಯ್. ಅನಿಕಾ ಅವರೇ, ಬನ್ನಿ ಹೋಗೋಣ. ಬೇಬಿ ಜ್ಯೂಸು? ಅದು ಇಲ್ಲ, ನನಗೆ ತುಂಬ ಲೇಟ್ ಆಗ್ತಿದೆ, ಕೋರ್ಟ್ಗೆ ಹೋಗಬೇಕು. ಬನ್ನಿ ಬನ್ನಿ. ಹೊರಗಡೆ ಸರಿಯಾಗಿ ಮನೇಲಿ ಎಲ್ಲ ಕಡೆಗೂ ನೀರು ಎರಚ್ಬಿಟ್ಟು ಬನ್ನಿ. ಬಾವಿ ನೀರಕ್ಕಲ್ಲ, ನನ್ನ ಮೇಲೆ ಯಾಕೆ ಚೆಲ್ತೀಯ? ಗುರುಗಳು ಕೂತ್ಕೋಬೇಕು. ಹೇಳಿದ್ದೆಲ್ಲ ನೆಪ್ಪೈತಲ್ವೇನ್ಲ? ಸಾರು ಇವರು ಗುರುಗಳು ಹಿಮಾಲಯದಿಂದ ಬಂದವ್ರೆ. ಊರ ಹಬ್ಬ ಹತ್ರ ಬಂತಲ್ಲ, ಅದಕ್ಕೆ ನಮ್ಗೆಲ್ಲ ಆಶೀರ್ವಾದ ಮಾಡಿ ಹೋಗಕ್ಕೆ ಅಂತ ಕರ್ಸಿವ್ನಿ. ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ನಾವೆಲ್ಲ ಆಗ್ಲೇ ಆಶೀರ್ವಾದ ತಗೊಂಡು. ದೀರ್ಘ ಸುಮಂಗಲಿ ಭವ. ಬನ್ನಿ 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 ಬನ್ನಿ, ಎಲ್ಲರೂ ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ದೊಡ್ಡ ಗುರುಗಳು, ದೊಡ್ಡ ಗುರುಗಳು. ಅಪ್ಪಯ್ಯ ಈಟ್ ವರ್ಷ ಯಾವ ಗುರುಗಳನ್ನೂ ಕರ್ಕೊಂಬರ್ದೇ ಇರೋನು ಇವ್ರನ್ನೇ ಕರ್ಕೊಂಬಂದಿದ್ದಾನೆ. ಸುಮಂಗಲಿ ಭವ. ಒಳ್ಳೇದ. ಸುಮಾರು ಅವನ ನೋಡ್ರೆ ನನಗೆ ಯಾಕೋ ಸ್ವಾಮೀಜಿ ಅಂತ ಅನಿಸ್ತಾನೆ ಇಲ್ಲ. ಸುಮ್ಮನಿರು. ಆ ಥರ ಸ್ವಾಮಿಗಳ ಬಗ್ಗೆ ಮಾತಾಡಿದ್ರೆ ಮುಂದೆ ನಿನಗೆ ಮದುವೆ ಆಗಲ್ಲ. ಹೌದಾ? ಅಯ್ಯೋ, ಮೊದಲೇ ಪ್ರೇಯಸಿ ಬಿಟ್ಟೋಗಿ ವಿರಹ ವೇದನೆಯಲ್ಲಿದ್ದೀನಿ. ತಪ್ಪಾಯ್ತು. ಗುರುಗಳೇ, ಇವನಯ್ಯ ಕಂಟಿ. ಈ ಸಲ ಊರ ಹಬ್ಬಕ್ಕೆ ಇವನಯ್ಯ ಯಜಮಾನಿಕೆ ವಹಿಸ್ಕೊಂಡಿರೋದು. ನಮ್ಮ ಊರ ಜನನು ಎಲ್ಲರೂ ಪ್ರೀತಿಯಿಂದ ಇವನು ಒಪ್ಕೊಂಡವ್ರೆ. ಅವನಿಗೂ ರವಷ್ಟು ಪ್ರೋಕ್ಷಣೆ ಮಾಡಿ. ಈ ಹುಡುಗ ಈ ಊರ್ನ? ಈ ಹುಡುಗ ಈ ಊರ್ನಲ್ಲ ಗುರುಗಳೇ, ಇವನ್ ಹೆಂಡ್ರು ಇದೇ ಊರ್ನೋಳ. ಸಮಾಧಿ ಪೂಜೆಗೆ ಅಂತ ಬಂದವ್ರಿಗೆ ಊರ ಹಬ್ಬದ ಪೂಜೆ ಜವಾಬ್ದಾರಿ ಕೊಟ್ಟಿದೆಯಲ್ಲ, ನಿನಗೆ ಬುದ್ಧಿ ಇಲ್ವಾ ವೀರಪ್ಪ? ಅದು ಕೈ ಚಾಚಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡಬೇಕು. ಅನ್ನದಾನ ಮಾಡೋದ್ರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತದ ಗುರುಗಳೇ? ಸದ್ಯಕ್ಕೆ ನನ್ನ ದಿವ್ಯ ದೃಷ್ಟಿಯಲ್ಲಿ ಕಾಣಿಸೋದು ಇಷ್ಟೇ. ನೀವಿಬ್ಬರು ಯಾವುದಾದ್ರು ಗುಡಿಯ ಮುಂದೆ
ದೇವಿಯ ಮುಂದೆ 10 ಜನರಿಗೆ 100 ಜನರಿಗೆ ಅಥವಾ ನಿಮ್ಮ ಕೈಲಾದಷ್ಟು ಯಥಾಶಕ್ತಿ ಅನ್ನದಾನ ಮಾಡಿ. ಆ ಅನ್ನದಾನದ ಪುಣ್ಯ ನಿಮ್ಮ ಮಕ್ಕಳನ್ನು ಕಾಯುತ್ತೆ. ಬರೀ 10 ಮನೆ ಅಲ್ಲ, ಇಡೀ ಊರಲ್ಲಿ ಜೋಳಿಗೆ ಹಿಡಿದು ಭಿಕ್ಷೆ ಬೇಡಬೇಕು. ತಂದ ಅಕ್ಕಿಯಿಂದ ಪ್ರಸಾದ ಮಾಡಿ ಭಕ್ತಾದಿಗಳಿಗೆ ಹಂಚಬೇಕು. ಆಗ ಮಾತ್ರ ಈ ಊರಿಗೆ ಕಷ್ಟದಿಂದ ಮೋಕ್ಷ. ಸಾವಿರಾರು ಜನಕ್ಕೆ ಅನ್ನ ಹಾಕಿದ ಮನೆಯಲ್ಲಿ ಹುಟ್ಟಿರೋ ನಮ್ಮ ಅಳಿಯಂದ್ರು ಈ ಊರಲ್ಲಿ ಕೈ ಚಾಚಿ ಭಿಕ್ಷೆ ಬಿಡೋದ ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಊರು ಮಶಾಣ ಆಗುತ್ತೆ. ನಂಬಿದ ಜನ ದಿಕ್ಕಾಪಾಲಾಗ್ತಾರೆ. ಊರಲ್ಲಿ ರಕ್ತದ ಕೋಡಿ ಹರಿಯುತ್ತೆ. ಅಯ್ಯಯ್ಯೋ